ಅಪ್ಪರ್ ಬಾಡಿ ಫಿಟ್ ಇರ್ಬೇಕು ನಮ್ದು. ಅಪ್ಪರ್ ಬಾಡಿ ಒಳಗೆ ಸ್ಟ್ರೆಂಥಿಂಗ್ ಇರ್ಬೇಕು. ಬರೀ ಲೋವರ್ ಬಾಡಿ ವರ್ಕೌಟ್ ಮಾಡ್ರೆ ಸ್ಟ್ರೆಂಥಿಂಗ್ ಬರಂಗಿಲ್ಲ. ಶೋಲ್ಡರ್ ಒಳಗ ನಮ್ಮ ಶೋಲ್ಡರ್ ಸ್ಟ್ರೆಂಥಿಂಗ್ ಬಿ ಬೇಕು. 10 ಹೊಡಿಬೇಕಾದ್ರ ಮಿನಿಮಮ್ 10 ಬೇಕು. ಮೊದಲು ಮೈಂಡ್ ಸೆಟ್ನಾಗ ಇಟ್ಕೋರಿ, ತಲೆಯಾಗ ಇಟ್ಕೋರಿ, ದಿಮಾಕ್ ಮೇಲೆ ರಕ್ಕೋ. 10 ಪ್ರಾಪರ್ ಹೊಡಿಬೇಕು. ನೀವು 5 ಹೊಡೆದ್ರಿ ಅಂದ್ರೆ ಸೀದಾ ಫೇಲ್ ಮಾಡ್ತಾರ. 10 ಹೊಡೆದ್ರೆ ಪಾಸ, 6 ಹೊಡೆದ್ರಿ ಅಂದ್ರೆ ಪಾಸ, 10 ಹೊಡೆದ್ರಿ ಅಂದ್ರೆ ಎಕ್ಸಲೆಂಟ್, 7 ಹೊಡೆದ್ರೆ ಪಾಸ, 8 ಹೊಡೆದ್ರೆ ಪಾಸ, 9 ಹೊಡೆದ್ರೆ ಪಾಸ, 10 ಹೊಡೆದ್ರೆ ಎಕ್ಸಲೆಂಟ್. ನಿಮ್ಮ ಶೋಲ್ಡರ್ ಸ್ಟ್ರೆಂಥಿಂಗ್ ಬರಬೇಕಾದ್ರೆ ಫಸ್ಟ್ ಯಾವ ಎಕ್ಸರ್ಸೈಸ್ ಮಾಡ್ಬೇಕು? ಶೋಲ್ಡರ್ ಸ್ಟ್ರೆಂಥಿಂಗ್ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ, ದಿನನಿತ್ಯ ಮಾಡ್ಬೇಕು. ಎಸ್ ಸರ್, ಹಿಡಿದ್ರಿ? ಫಸ್ಟ್ ಎಕ್ಸರ್ಸೈಸ್ ನೋಡ್ಬಿಡ್ರಿ. ಫಸ್ಟ್ ಎಕ್ಸರ್ಸೈಸ್ ನೋಡಿ, ತಿಪ್ಪಟ್ಟು ಜಲ್ಲಿ ಬಾ, ಹಿಂದೆ ಬಾ. ಫಸ್ಟ್ ಎಕ್ಸರ್ಸೈಸ್ ಏನು ಮಾಡ್ಕೋ? ಶೋಲ್ಡರ್ ವಾಕ್. ಏನು? ಶೋಲ್ಡರ್ ಮ್ಯಾಗ ಈ ತರ ಕೈ ಮ್ಯಾಗ ವಾಕ್, ಕಾಲು ಹಿಡ್ಕೊ ಎರಡು. ಓಕೆ, ಈ ತರ ಏನ್ ಮಾಡ್ಬೇಕು? ಒಟ್ಟು ವೇಟ್ ಎಲ್ಲ ನಿಮ್ಮ ಶೋಲ್ಡರ್ ಮ್ಯಾಗ ಬಿಡ್ಬೇಕು, ಮುಂದೆ ನೋಡ್ಬೇಕು, ವಾಕ್. ಈ ತರ ವಾಕ್ ಹೋಗ್ಬೇಕು. ಇಲ್ಲಿ ನೋಡ್ರಿ, ಈ ತರ ವಾಕ್, ಈ ತರ ಕಂಪ್ಲೀಟ್ ವಾಕ್ 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 ವಾಕ್. ಮತ್ತೆ ಬ್ಯಾಕ್ ಹೋಗ್ಬೇಕು, ವಾಕ್. ಈ ತರ ಬ್ಯಾಕ್. ಶೋಲ್ಡರ್ ಒಳಗೆ ನಮ್ಮ ಶೋಲ್ಡರ್ ಸ್ಟ್ರೆಂಥಿಂಗ್ ಬರ್ತಂತ ತಿಳ್ಕೊ. ಆರಾಮ್ ನಾವು 100% ಗ್ಯಾರಂಟಿ ಕೊಡ್ತೀನಿ. ಇವ್ರು ಯಾರು ಈ ಎಕ್ಸರ್ಸೈಸ್ ಮಾಡ್ತೀರ ನೋಡು, 100% ನಾ ಗ್ಯಾರಂಟಿ ಕೊಡ್ತೀನಿ. 10 ಎಕ್ಸಲೆಂಟ್ ಪ್ಲಬ್ಸ್ ಹೊಡಿತೀರಿ ಎಲ್ಲರೂ. ಯಾರು 2, 3, 4, 5 ಹೊಡಿತೀರ ನೋಡು. ಯಾಕೆ ಪ್ಲಬ್ಸ್ ಒಳಗೆ ಡೈಲಿ ಇನ್ಕ್ರೀಸ್ ಆಗೋತ್ ಹೋಗ್ಬೇಕು. ಇವತ್ತು 5 ಹೊಡೆದಿ, ನಾಳೆಗೆ 6 ಹೊಡಿ. ಇವತ್ತು 6 ಹೊಡೆದಿ, 7 ಹೊಡಿ, 8 ಹೊಡೆದಿ, 9 ಹೊಡಿ, 10 ಹೊಡೆದಿ. ಡೈಲಿ ಒಂದು ಇನ್ಕ್ರೀಸ್ ಮಾಡಿ ಸಾಕು, ಆರಾಮ 10 ರೀಚ್ ಆಗ್ತಾರೆ. ಶೋಲ್ಡರ್ ಒಳಗೆ ಸ್ಟ್ರೆಂಥಿಂಗ್ ಬೇಕು, ಬಾಡಿ ಒಳಗೆ ಸ್ಟ್ರೆಂಥಿಂಗ್ ಬೇಕು, ಡೈಟ್ ಬೇಕು. ಎಷ್ಟು ಡೈಟ್ ಸರಿಯಾಗಿ ಇದು ಮಾಡ್ತಾರೆ ಅಷ್ಟು ಬಾಡಿ ಒಳಗೆ ಇದು ಆಗ್ತೈತೆ, ಸ್ಟ್ರೆಂಥಿಂಗ್ ಇಂಪ್ರೂವ್ಮೆಂಟ್ ಆಗ್ತೈತೆ. ವರ್ಕೌಟು ಮಾಡ್ಬೇಕು. ರನ್ನಿಂಗ್ ಹೆಂಗೆ ಮಾಡ್ತಾರೋ ಆ ಥರ ವರ್ಕೌಟ್ ಭೀ ಆಗ್ಬೇಕು ನಮಗೆ. ಲಾಸ್ಟಿಗೆ ಅಪ್ಪರ್ ಬಾಡಿ ಹಿಡಿದು ಲೋವರ್ ಬಾಡಿ ತಕ್ಕ, ಮ್ಯಾಗಿನ ಹಿಡಿದು ತೆಳಗಿನ ತಕ್ಕ ವರ್ಕೌಟ್ ಆಗಿರ್ಬೇಕು. ಇದಕ್ಕೇನು ಪ್ಲಬ್ಸಿಗೇನು ಶೋಲ್ಡರ್ ಸ್ಟ್ರೆಂಥಿಂಗ್ ಬೇಕು ನಮಗೆ. ಸೆಕೆಂಡ್ ಒಂದು ನೋಡ್ರಿ, ಹೋಲ್ಡ್ ಇಟ್ಕೋತ್ರಿ. ಪೊಸಿಷನ್ ಲುಕ್ ಸ್ಟ್ರೈಟ್, ಪ್ಲ್ಯಾಂಕ್ ಪೊಸಿಷನ್, ಪ್ಲ್ಯಾಂಕ್ ಪುಷಪ್. 1 2 ಲುಕ್ ಮುಂದೆ ಇರ್ಬೇಕಾ. 3 4 5 6. ಶೋಲ್ಡರ್ ಪೇನ್ ಆಗತ್ತಕ್ಕ ಮಾಡ್ಬೇಕು. ಶೋಲ್ಡರ್ ಪೇನ್ ಆಗತ್ತಕ್ಕ ಮೊದಲು ಹೇಳೋದಿಲ್ಲ ನೋಡ್ರಿ. ಮೊದಲ ಆ ಕಡೆ ಈ ಕಡೆ ಯಾರು ನೋಡಕ್ಕೆ ಹೋಗ್ಬೇಡ. ನಾ ಏನು ಹೇಳತ್ತೇನೆ ಅದು ನೋಡ್ರಿ, ಹೇಳೋದು ಮೊದಲು ನೋಡ್ರಿ. ಶೋಲ್ಡರ್ ಪೇನ್ ಆಗತ್ತಕ್ಕೆ ಯಾರು ಬಿಡಂಗಿಲ್ಲ. ಶೋಲ್ಡರ್ ಪೇನ್ ಆಗತ್ತಕ್ಕೆ ಯಾರು ಬಿಡಂಗಿಲ್ಲ. 2ನೇ ಎಕ್ಸರ್ಸೈಸ್ ನೋಡಿದ್ರಲ್ಲ, 3ನೇ ಎಕ್ಸರ್ಸೈಸ್. ಈ ಥರ ಪೂರ ವೇಟ್ ಶೋಲ್ಡರ್ ಮೇಲೆ ಬೀಳಬೇಕು. 1 2 3 4 5 6 7 8 9 10. ಶೋಲ್ಡರ್ ಮ್ಯಾಗ ವೇಟ್ ಬೀಳ್ಬೇಕೆಲ್ಲ. ಈ ಸೈಡ್ ಹೋದಾಕ್ರೆ ಈ ಕಡೆ ಶೋಲ್ಡರ್ ಮ್ಯಾಗ ವೇಟ್ ಬೀಳ್ಬೇಕು, ಈ ಸೈಡ್ ಹೋದಾಕ್ರೆ ಮಾಡುವಾಗ ವರ್ಕೌಟ್ ಮ್ಯಾಗ ಗಮನ ಇರ್ಬೇಕು. ನೀವು 2 ಜನ ಪಾರ್ಟ್ನರ್ ಮಾಡತ್ತೀರ, ಪ್ರಾಪರ್ ವರ್ಕೌಟ್ ಮಾಡ್ಬೇಕು. ಮಾತಾಡಬೇಡ್ದ, ವರ್ಕೌಟ್ ಆಗ್ಬೇಕು. ನೀವು ಮಾಡಿದ ಎಕ್ಸಸೈಸ್ ನಿಮ್ಗೆ ಎಫೆಕ್ಟ್ ಬೀಳ್ತಿರ್ಬೇಕು. ಇಟ್ಟು ಎಷ್ಟು ಕೊಟ್ಟಿನ ಇಟ್ಟು ವರ್ಕ್ ನೀವು ಮಾಡ್ರಿ, 100% ಆಗಿ ಯಾರಿಗೆ ಕೊಡ್ತೀನಿ. ಪ್ಲಬ್ಸ್ ಆರಾಮ್ ಹೊಡಿತೀರಿ. ಯಾಕೆ ಶೋಲ್ಡರ್ ಸ್ಟ್ರೆಂಥಿಂಗ್ ಬೇಕು. ಪ್ಲಬ್ಸ್ ಹೊಡ್ಬಿಲ್ಲ, ಯಾರಿಗೆ ಹೋಲ್ಡಿಗೆ ಬರಲ್ಲ ಅವ್ರ ಮ್ಯಾಗ ಹೋಲ್ಡ್ ಇಟ್ಕೋಬೇಕು. ಹೋಲ್ಡ್ ತೋರಿಸ್ತೀನಿ ಯಾವ ಥರ ಹೋಲ್ಡ್ ಇಟ್ಕೋಬೇಕಂತೇಳಿ, ಗೊತ್ತೈತಾ? ಈ ಥರ ಕಂಪಲ್ಸರಿ 3 ಎಕ್ಸಸೈಸ್ ಹೇಳ್ಕೊಟ್ಟು ನಿಮಗೆ. ಸೆಕೆಂಡ್ ಒಂದು ಇನ್ನೊಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ ನಿಮಗೆ. ಏನು ನೀವು ಪುಷಪ್ ಹೊಡಿತಿರಲ್ಲ, ಜಸ್ಟ್ ಪುಷಪ್ ಹೊಡೆದಾಕ್ರೆ ಏನು ಮಾಡಬೇಕು? ಜಸ್ಟ್ ಡೌನ್ ಆಗಿ ಈ ಥರ ಹೋಲ್ಡ್, ಶೋಲ್ಡರ್ ಮ್ಯಾಗ ಎಷ್ಟು ವೇಟ್ ಬೀಳ್ಬೇಕು, ಮುಂದೆ ನೋಡಬೇಕು. ಒಂದು 30 ಕೌಂಟಿಂಗ್ ಮಾಡ್ಕೋಬೇಕು. ಈ ಥರ ಶೋಲ್ಡರ್ ಪೇನ್ ಆಗ್ಬೇಕು. ಯಾಕೆ ಆಟೋಮೆಟಿಕ್ಲಿ ಶೋಲ್ಡರ್ ಸ್ಟ್ರೆಂಥಿಂಗ್ ಬತ್ತಂದ್ರೆ ನೀವು ಡೈಲಿ ವರ್ಕೌಟ್ ಮಾಡಬೇಕಿತ್ತು. ಡೈಲಿ ವರ್ಕೌಟ್, ರೆಗ್ಯುಲರ್ ವರ್ಕೌಟ್ ನಿಮ್ಮ ಎಲ್ಲ ಪ್ರಾಕ್ಟೀಸ್ ಆಗ್ಬೇಕು. ನಿಮ್ಮ ಪರ್ಸನಲ್ ವರ್ಕೌಟ್ ಇದು ನಾನು ತೋರಿಸ್ಕೊಡ್ತೀನಿ ನಿಮಗೆ. 1 ವಾರ ಗಂಟೆ ಕಲಿಸ್ತೀನಿ. ಆಮ್ಯಾಗ ನೀವು ಮಾಡಬೇಕು. ಇದು ನಿಮ್ಮ ಪರ್ಸನಲ್ ವರ್ಕೌಟ್ ನೀವು ಮಾಡ್ಬೇಕು, ಗೊತ್ತೈತಾ? ನೀವು ರೆಗ್ಯುಲರ್ ಮಾಡಿರಿ, ನೋಡಿರಿ ಆಟೋಮೆಟಿಕ್ ಶೋಲ್ಡರ್ ಸ್ಟ್ರೆಂಥಿಂಗ್ ಬರ್ತೈತೆ. ಆರಾಮ್ಸೆ ಮಾಡಿರಿ. ಇವ್ನು ಏನು ಹೇಳಿಲ್ಲ, 4 ಎಕ್ಸಸೈಸ್ ಮಾಡಿರಿ. ಇನ್ನೊಂದು ಎಕ್ಸಸೈಸ್ ಪ್ಲಬ್ಸ್ ಒಳಗೆ ಹೇಳ್ಕೊಡ್ತೀನಿ. ಪ್ಲಬ್ಸ್ ಯಾವ ಥರ ಹೋಲ್ಡ್ ಮಾಡ್ಕೋಬೇಕು, ಯಾವ ಥರ ಹೊಡಿಬೇಕಂತೇಳಿ. ಎಲ್ಲರೂ ರೆಡಿದ್ರಾ? ಚಲೋ, ಪ್ಲಬ್ಸಿಗೆ ಇದೇ ಥರ ಪೊಸಿಷನ್ ತೊಗೋಬೇಕು. ಕಂಪ್ಲೀಟ್ ಅಪ್, ನೋಡಿದ್ರೆ ಕಂಪ್ಲೀಟ್ ಅಪ್. ಈಗ ಕಾಲು ನೋಡಿ ಪೂರ ಸೀದಾ ಇರ್ಬೇಕು. ಪ್ರೆಸ್ ಮಾಡ್ಬೇಕು ಕೆಳಗೆ. ನೀವು ಒಂದು ಹೊಡ್ಯಾಕೆ ಬಂದಿಲ್ಲ ಅಂದ್ರೆ ಜಸ್ಟ್ ಹೋಗಿ ಮ್ಯಾಗ ಈ ಥರ ಹೋಲ್ಡ್, ಗದ್ದಾದ ಹಚ್ಚಂಗಿಲ್ಲ, ಚೆಸ್ಟ್ ಹಚ್ಚಂಗಿಲ್ಲ. ಈ ಥರ ಹೋಲ್ಡ್ ಡೈಲಿ 10 ಕೌಂಟ್ ಮಾಡ್ಕೊರಿ. ಶೋಲ್ಡರ್ ಒಳಗೆ ಫುಲ್ ಸ್ಟ್ರೆಂಥಿಂಗ್ ಬರ್ತೈತಿ. ಮಗಲ್ದವ್ 10 ಹೊಡೆತಕ್ಕ ನೀವು ಹಿಡ್ಕೋಬೇಕು ಇಷ್ಟೇ. ಈ ಥರ ಕಂಪಲ್ಸರಿ ಈ ಥರ ಹೋಲ್ಡ್ ಮಾಡ್ಕೋರಿ. ಯಾರಿಗೆ 1 2 ಹೊಡ್ಲಿಕ್ಕೆ ಬರಲ್ಲ. ಇವತ್ತು 1 ಹೊಡೆದೆ ಅಂತ ತಿಳ್ಕೊ, ನಾಳೆಗೆ 2 ಹೊಡೆದೆ 3,
4 ಹೊಡೆದ್ರೆ 5, 5 ಹೊಡೆದ್ರೆ 6, 7 ಹೊಡೆದ್ರೆ 8, 9 ಹೊಡೆದ್ರೆ 10, 10 ಹೊಡೆದ್ರೆ ಅಂದ್ರೆ ಎಕ್ಸಲೆಂಟಿಗೆ ಬರ್ತೀರಿ. 6 ಹೊಡೆದ್ರಿ ಅಂದ್ರೆ ಜಸ್ಟ್ ಏನು 6 ಹೊಡೆದ್ರಿ ಏನು 7 ಹೊಡೆದ್ರಿ ಅಂದ್ರೆ 8 ಹೊಡೆದ್ರಿ ಅಂದ್ರೆ 10 ಹೊಡೆದ್ರಿ ಅಂದ್ರೆ ಎಕ್ಸಲೆಂಟ್. ಟಾರ್ಗೆಟ್ ಏನಿರ್ಬೇಕು? ಎಕ್ಸಲೆಂಟ್ ರನ್ನಿಂಗ್, ಎಕ್ಸಲೆಂಟ್ ಪ್ಲಬ್ಸ್ ಜೊತೆಯಲ್ಲಿ ನಿಮ್ಮ ಚೆಸ್ಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರಪ್ಪ. ಒಬ್ಬರೊಬ್ರು ಏನು ಮಾಡ್ತಾರೆ, ಬರೀ ರನ್ನಿಂಗ್ ಮಾಡ್ತಾರೆ, ಚೆಸ್ಟ್ ಕಡೆ ಕವರ್ ಕೊಡಂಗಿಲ್ಲ. ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿದೆ ರನ್ನಿಂಗ್ ಒಳಗೆ. ಎಕ್ಸಲೆಂಟ್ ರನ್ನಿಂಗ್ ಹೊಡೆದು ಚೆಸ್ಟ್ ಬತ್ತು, ಹೈಟ್ ಬತ್ತು, ಚಿನಾಪ್ ಎಕ್ಸಲೆಂಟ್, ಪ್ರತಿಯೊಂದು ಎಕ್ಸಲೆಂಟ್ ಮಾಡ್ಕೋಬೇಕು ನೀವು. ಎಲ್ಲರೂ ರೆಡಿ ಇದಿರಲ್ಲ ಸರ? ಕಂಪಲ್ಸರಿ ಉಳಿತು ಬರ್ರಿ. ಮ್ಯಾಗ ಹೋಲ್ಡಿಂಗ್ ಹೇಳಿ, ನೀವು ಹೋಲ್ಡಿಂಗ್ ಇಟ್ಕೋಬೇಕಾ, ಅಷ್ಟೇ ಶೋಲ್ಡರ್ ಸ್ಟ್ರೆಂಥಿಂಗ್ ಬರ್ಬೇಕು. ಇಲ್ಲಿ ಒಳಗೆ ಬಾಡಿ ಒಳಗೆ ಪವರ್ ಬರ್ಬೇಕು. ಎಷ್ಟು ಹೇಳಿರ್ತೀನಿ, 10 ಹೇಳ್ದಂಗೆ 10. ಆರ್ಮಿಯವ್ರು ಇಲ್ಲಿಂದ ಹೇಳ್ತಾರೆ ಮುಂದೆ, ಅವ್ರು ಹೇಳಿದ ಕರೆಕ್ಟ್ ಹೊಡಿಬೇಕ. ಏಕಂದಕ್ರೆ ಮ್ಯಾಗ ಹೋಗ್ಬೇಕು, ಡೌನ್ ಅಂದಕ್ರೆ ತಳಗೆ ಡೌನ. ಇಲ್ಲಿ ಪ್ರಾಕ್ಟೀಸ್ ಸದ್ದ ನೀವು ಪ್ರಾಕ್ಟೀಸ್ ಮಾಡೋರು ಬೇಸಿಕ್ನಿಂದ ಹೇಳ್ಕೊಟ್ಟಿನಿ. ಯಾವ ಥರ ಫಸ್ಟಿಗೆ ಎಕ್ಸಸೈಸ್ ಏನು ಹೇಳ್ಕೊಟ್ಟಿಲ್ಲ, ಇಲ್ಲಿ ಪ್ರಾಕ್ಟೀಸ್ ಆಗಬೇಕು. ಎಕ್ಸಸೈಸ್ ಕಂಪಲ್ಸರಿ ಮಾಡಿರಿ ಎಲ್ಲರೂ. ಈ ಪ್ಲಬ್ಸ ಇವತ್ತು 1 ಹೊಡೆದೆ, ನಾಳೆಗೆ 2, 5 ಯಾವ ಹೊಡಿತಾನೆ ನೋಡು. ಹಿಂಗೆ ಅವ 5 ಹೊಡೆವ ಇನ್ಕ್ರೀಸ್ ಮಾಡ್ಕೋಬೇಕು. 1 ಇನ್ಕ್ರೀಸ್ ಮಾಡ್ಕೊ, ಡೈಲಿ 1 ಇನ್ಕ್ರೀಸ್ ಮಾಡ್ಕೊ ಸಾಕು. 10 ದಿವ್ಸಿಗೆ 1 ಇನ್ಕ್ರೀಸ್ ಮಾಡ್ಕೊ. 10 ದಿವ್ಸಿಗೆ 1 ಇನ್ಕ್ರೀಸ್ ಮಾಡಿದ್ರೆ ಎಷ್ಟಾಗು? 10 ಆಗ ಎಕ್ಸಲೆಂಟ್ ಆಯ್ತಿಲ್ಲ? 6 ಯಾವ ಹೊಡಿತಾರೆ ನೋಡು, 6 ಹೊಡೆದವ ಟಾರ್ಗೆಟ್ ರೀಚ್ ಮಾಡ್ಬೇಕು 10. ನಾ 10 ಹೊಡೆಯಬೇಕಂತ ರೀಚ್ ಮಾಡೋ 100% ಹೊಡಿತೆ. 10 ನೀ ಚಾಲೆಂಜ್ ತೋ ಇಲ್ಲಿ ನಿಂತೆ ಅಂಜಬೇಡ, ಇಲ್ಲಿ ಹೊಡ್ಯಾಕೆ ನಿಂತ ಅಂಜಬೇಡ. ನಾ ಹೊಡಿತೇನೆ ಇಲ್ಲಪ್ಪ, ನಾ 6 ಹೊಡಿತೇನೆ ಇಲ್ಲ, 7 ಹೊಡಿತೇನೆ ಇಲ್ಲ, 8 ಹೊಡಿತೇನೆ ಇಲ್ಲ, ನಾವು 1 ಹೊಡಿತೀನಿ ಇಲ್ಲ, ನಿಮ್ಮೆಲ್ಲ ಇದು ಇರಬಾರ್ದು. ಗುಡು ನೀವು ಹೊಡಿಲಿ ಬೀಳಿ, ವಾಟ್ ನಿನ್ನ ಪ್ರಯತ್ನ ನೀ ಬಿಡಬೇಡ. ಹೇಳೋದು ಅರ್ಥ ಆಗ್ತಿದ್ದಲ್ಲ? ಪ್ರಯತ್ನ ಮತ್ತೆ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡ್ರಿ. ನಿಂತಿದಂದ್ರೆ ಬಿಡಕ್ಕೆ ಹೋಗ್ಬೇಡ್ರಿ. ನಾನು ಇದೇನು 10 ಭಾಳ ಏನು ನನಗಂತೇಳಿ ನಿಂದಿರ್ಬೇಕು. ನಾ ಹೊಡಿತೀನಿ ಇವತ್ತು, ನಂಗೆ 10 ಹೊಡೆಯೋದಾಗಲಿ, ಇವತ್ತು ನಾ 5 ಹೊಡಿತೀನಿ, ನಾನು ನಾಳೆಗೆ ಇನ್ನೊಂದು ಹೊಡಿತೀನಿ ಇನ್ಕ್ರೀಸ್. ಆದ್ರೆ ಡೌನ್ ಆಗಬಾರ್ದು, ಇನ್ಕ್ರೀಸ್ ಆಗೋದು ಹೋಗ್ಬೇಕು. ಕಡಿ ತನಕ ನಿಮ್ಮ ರ್ಯಾಲಿ ಬರತ್ತಕ್ಕಿಲ್ಲ. ಕಮಾಂಡೋ ಅಕಾಡೆಮಿ ಒಂದು 15 ಪ್ಲಸ್ ಹೊಡೆದಿರ್ಬೇಕು ನೀವು. ಎಸ್ ಜೋಶ್ ಆಯ್ತು, ಖುಷಿ ಬನೇಗ.